ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಹಾಗೆ ಅರ್ಜುನ್ ಇಬ್ಬರು ಕೂಡ ಜಿ.ಪಿ. ಪಾಟೀಲನ್ನು ಬಿಡಿಸ್ಕೊಂಡು ಬರಬೇಕು ಅಂತ ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಕೋರ್ಟ್ ರೂಮ್ ಕತೆ ಮತ್ತೆ ಶುರುವಾಗ್ತದೆ. ಇಲ್ಲಿ ಜಿ.ಪಿ. ಪಾಟೀಲ್ ವಿರುದ್ಧವಾಗಿ ವಾದ ಮಾಡೋದಕ್ಕೆ, ಗಾಯತ್ರಿ ದೇವಿಯ ಪರವಾಗಿ ವಾದ ಮಾಡೋದಕ್ಕೆ ಸ್ಟ್ರಾಂಗ್ ಲಾಯರ್ ಎಂಟ್ರಿ ಕೊಡ್ತಿದ್ದಾರೆ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಜಿ.ಪಿ. ಪಾಟೀಲ್ನ ನೋಡಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಆದರೆ ಜಿ.ಪಿ. ಪಾಟೀಲ್ ಬಳಿಗೆ ಶಕ್ತಿ ಪ್ರಸಾದ್ ಆಲ್ರೆಡಿ ಬಂದು ಜಿ.ಪಿಯನ್ನು ಹೆದರಿಸ್ತಿದ್ದಾರೆ. ಇಲ್ಲಿ ಜಿ.ಪಿ. ಕೂಡ ಶಕ್ತಿಯ ವಿರುದ್ಧ ಸಿಡಿದೇಳ್ತಾರೆ. ಯಾಕಂದರೆ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಜೆ.ಪಿಗೆ ಮೋಸ ಆಗಿದೆ. ಶಕ್ತಿ ಒಬ್ಬ ಒಳ್ಳೆ ಸ್ನೇಹಿತ ಅನ್ನೋ ರೀತಿಯಲ್ಲಿ ಜೆ.ಪಿ. ಶಕ್ತಿಯ ಒಂದು ವಿಷಯವಾಗಿ ನಡ್ಕೋತಾ ಇದ್ರು. ಆತ ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವನ ಪರವಾಗಿ ನಿಂತ್ಕೋತಾ ಇದ್ರು. ಆದರೆ ಇವತ್ತು ಶಕ್ತಿ ನಡ್ಕೊಂಡಂತಹ ರೀತಿ ಜೆ.ಪಿಗೆ ತುಂಬಾ ನೋವು ಕೊಟ್ಟಿದೆ. ಯಾಕಂದರೆ ಶಕ್ತಿನ ನಂಬಿ ನಾನವತ್ತು ಟ್ರಸ್ಟಿಗೆ ಆ ಒಂದು ಟ್ರಸ್ಟಿ ಆದೆ. ಆದರೆ ಇವತ್ತು ಅದೇ ತನಗೆ ಮಿತ್ತಾಗಿದೆ. ಅವರು ಮಾಡಿದಂಥ ಬಲಿಯಲ್ಲಿ ನಾನು ಅಂದೇ ಲಾಕ್ ಆಗಿದೆ ಅನ್ನೋ ವಿಷಯ ಇಂದು ಜೆ.ಪಿಗೆ ಗೊತ್ತಾಗಿದೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಜೆ.ಪಿ. ಶಕ್ತಿ ಬರ್ತಿದ್ದಾಗೆ ಸಿಡಿದೇಳ್ತಾರೆ, ಮೋಸ ಮಾಡಿಬಿಟ್ಟೆ ಅಂತ ತಿಳಿಸ್ತಾರೆ. ಆದರೆ ಇಲ್ಲಿ ಶಕ್ತಿ ಮಾತ್ರ ಉಲ್ಟಾನೇ ಮಾತಾಡ್ತಿದ್ದಾರೆ. ನಾನು ನಿನಗೆ ಮಾಡಿದ ಒಂದು ಮೋಸ, ಆದರೆ ನೀನು ನನಗೆ ಮಾಡಿದೆಯಲ್ಲ ಅದು ಮೋಸ ಅಲ್ವಾ? ನನ್ನ ಹೆಂಡತಿ ಜೈಲಿಗೆ ಹೋಗೋದನ್ನು ತಡಿತೀಯ ಅಂದ್ಕೊಂಡೆ. ನನ್ನ ಮಗ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಅಷ್ಟು ದಿನಗಳ ಕಾಲ ಜೈಲಲ್ಲಿ ಬಂದ, ಅದನ್ನು ತಡಿತೀಯ ಅಂದ್ಕೊಂಡೆ. ಜೊತೆಗೆ ನನ್ನ ತಂಗಿನ ಬಾಳಿಸ್ತೀಯ ಅಂದ್ಕೊಂಡೆ, ಅದನ್ನು ಮಾಡಲಿಲ್ಲ. ಜೊತೆಗೆ ನನ್ನ ಮಗಳನ್ನು ನಿನ್ನ ಮನೆ ಸೊಸೆ ಮಾಡ್ಕೋತೀಯ ಅಂದ್ಕೊಂಡೆ, ಅಲ್ಲೂ ಮೋಸ ಮಾಡಿದೆ. ಇಷ್ಟು ಮೋಸಗಳ ನಡುವೆ ನಾನು ಮಾಡಿದ ಮೋಸ ಎಂತ ದೊಡ್ಡದು ಅನ್ನೋ ರೀತಿಯಲ್ಲಿ ಶಕ್ತಿ ಜಿ.ಪಿ. ಮುಂದೆ ಮಾತನಾಡ್ತಾರೆ. ಜೊತೆಗೆ ನೀನು ಮಾಡಿದ ಮೋಸಕ್ಕೆ ಸರಿಯಾದಂತಹ ಬೆಲೆನ ತೆತ್ತಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಜಿ.ಪಿ. ಮಾತನಾಡ್ತಾರೆ. ಆಗ ಶಕ್ತಿ ಹೇಳೋದು ಒಂದೇ ಮಾತು, ನಂಗೆ ತುಂಬ ಚೆನ್ನಾಗಿ ಗೊತ್ತು ಕೋರ್ಟಲ್ಲಿ ನೀನು ನಮ್ಮ ಬಗ್ಗೆ ವಿಷಯ ತೆಗಿತೀಯಾ ಅಂತ. ನೀನೇನಾದರೂ ಆ ರೀತಿ ನಮ್ಮ ಬಗ್ಗೆ ವಿಷಯ ಏನಾದರೂ ಹೇಳಿದರೆ ಹೊರಗಡೆ ಏನಾಗುತ್ತೆ ಅಂತ ಗೊತ್ತಿದೆಯಾ? ನೀನೇನು ಜೈಲಲ್ಲಿದೆಯಾ, ಆದರೆ ಹೊರಗಡೆ ನಿನ್ನ ಕುಟುಂಬ ನನ್ನ ಕಪ್ಪಿ ಮುಷ್ಟಿಯಲ್ಲಿದೆ. ನಾನು ಮತ್ತು ನನ್ನ ತಂಗಿ ಸೇರಿಕೊಂಡು ಏನೆಲ್ಲ ಮಾಡಬಹುದು ಅನ್ನೋದು ನಿನಗೆ ಗೊತ್ತಿದೆ ಅಂತ ಅನ್ಕೋತೀನಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಬೆದರಿಕೆಯನ್ನು ಹೊಡ್ತಿದ್ದಾರೆ ಇಲ್ಲಿ ಶಕ್ತಿ. ಇದರಿಂದಾಗಿ ಜಿ.ಪಿ. ಪಾಟೀಲ್ ನಡುಗೆ ಹೋಗ್ತಾರೆ. ತನ್ನ ಕುಟುಂಬದ ವಿಷಯದಲ್ಲಿ ತುಂಬಾ ಸೆನ್ಸಿಟಿವ್ ಆಗಿರ್ತಕ್ಕಂಥ ಜಿ.ಪಿ. ಪಾಟೀಲ್ ಕೈ ಮುಗ್ದು ಶಕ್ತಿಯ ಬಳಿ ಕೇಳ್ಕೊತಾರೆ, ಯಾವುದೇ ರೀತಿಯಲ್ಲೂ ಕೂಡ ನನ್ನ ಕುಟುಂಬಕ್ಕೆ ತೊಂದರೆ ಕೊಡಬೇಡ ಅಂತ ಹೇಳಿ. ಇತ್ತ ಕಡೆ ಅರ್ಜುನ ಗಾಯತ್ರಿ ದೇವಿಗೆ ತಿರುಗೇಟನ್ನು ಕೊಡ್ತಾರೆ. ಚರಣ್ ಗಾಯತ್ರಿ ದೇವಿಯನ್ನು ದೇವತೆ ಅನ್ನೋ ರೀತಿಯಲ್ಲಿ ನಂಬಿ ತನ್ನ ತಂದೆ ತನ್ನ ತಾಯಿಗೆ ಮೋಸ ಮಾಡಿದಕ್ಕೆ ಇವತ್ತು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾರೆ. ಅವ್ರಿಗೆ ಸರಿಯಾಗಿ ಆಗ್ತದೆ ಅನ್ನೋ ರೀತಿಯಲ್ಲಿ ಚರಣ್ ವಾದ ಮಾಡ್ತಾರೆ. ಇದರಿಂದ ಅರ್ಜುನ್ ಸಿಡಿದೇಳ್ತಾರೆ. ಗಾಯತ್ರಿ ದೇವಿಯನ್ನು ನೀನು ನಂಬ್ಕೊಂಡಿದ್ದೆ, ಈ ರೀತಿ ಮಾತಾಡ್ತಾ ಇದೆಯಾ, ಆದರೆ ಮುಂದೊಂದಿನ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಅವತ್ತು ನೀನೇ ಕಾಲ್ ಇಟ್ಕೋತೀಯ ಅಂತ ಹೇಳ್ತಾರೆ. ಜೊತೆಗೆ ಗಾಯತ್ರಿ ದೇವಿ ಯಾಕಪ್ಪ ಈ ರೀತಿ ಅನ್ಯಾಯ ಮಾಡಿರ್ತಕ್ಕಂಥ ಜಿ.ಪಿ. ಪರ ನಿಂತ್ಕೊಂಡಿದ್ಯಾ, ನೀನಾದರೂ ನ್ಯಾಯದ ಪರ ನಿಂತ್ಕೋತೀಯಾ ಅಂತ ಅಂದ್ಕೊಂಡಿದ್ದೆ. ಎಲ್ರಿಗೂ ಕೂಡ ಗೊತ್ತಾಗಿದೆ ಈಗ ಜಿ.ಪಿ. ಎಂತ ತಪ್ಪು ಮಾಡಿದ್ದಾನೆ ಅಂತ. ಅಷ್ಟೆಲ್ಲ ಮಾಡಿದ್ದಾಗ್ಯೂ ಕೂಡ ನೀನು ಈ ರೀತಿ ಮಾತಾಡೋದು ಎಷ್ಟು ಸರಿ ಅನ್ನೋ ರೀತಿಯಲ್ಲಿ ತುಂಬಾ ಒಳ್ಳೆ ಹೆಣ್ಮಗಳ ರೀತಿ ಗಾಯತ್ರಿ ದೇವಿ ಮಾತನಾಡ್ತಾರೆ. ಇದರಿಂದಾಗಿ ಅರ್ಜುನ ಕೆಂಡವಾಗ್ತಾರೆ. ನೋಡಿ, ನಿಮ್ಮ ಈ ನಾಟಕನ ನನ್ನ ಮುಂದೆ ಮಾತಾಡೋಕೆ ಬರಬೇಡಿ. ಈ ಉಸಿರುವಳ್ಳಿ ನಾಟಕಕ್ಕೆಲ್ಲ ನಾನು ಬಲಿಪಶು ಆಗೋದಿಲ್ಲ. ನೀವು ಎಂಥ ಹೆಂಗಸು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಅರ್ಜುನ್ ಮಾತನಾಡ್ತಾರೆ. ಜೊತೆಗೆ ಇಲ್ಲಿ ನೀವು ಏನೇ ಮಾಡಿಕೊಂಡ್ರೂ ಕೂಡ ನನ್ನ ಅಪ್ಪನನ್ನು ನೀವು ಯಾವುದೇ ರೀತಿಯಲ್ಲೂ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನನ್ನ ಕುಟುಂಬವನ್ನು ಕೂಡ ನೀವು ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ನನ್ನನ್ನು ದಾಟಿ ಹೋಗಬೇಕಾಗತ್ತೆ ನನ್ನ ಕುಟುಂಬಕ್ಕೆ ಅನ್ನೋ ರೀತಿಯಲ್ಲಿ ಬೆದರಿಕೆಯನ್ನು ಹಾಕ್ತಾರೆ, ಚಾಲೆಂಜನ್ನು ಹಾಕ್ತಾರೆ ಅರ್ಜುನ್. ನಂತರ ಇತ ಕಡೆ ಭಾರ್ಗವಿ ಶಕ್ತಿ ಜಿ.ಪಿ. ಪಾಟೀಲ್ಗೆ ಬೆದರಿಸ್ತಿರೋ ಸಮಯದಲ್ಲಿ ಆ ಒಂದು ಜೈಲಿಗೆ ಎಂಟ್ರಿ ಕೊಟ್ಟಿದ್ದ ಶಕ್ತಿಯ ವಿರುದ್ಧ ಸಿಡಿದೇಳ್ತಾರೆ. ಬಂದರು ಕಾಳಿ, ರುದ್ರಿ, ಭದ್ರಕಾಳಿ, ಏನೆಲ್ಲ ಮಾಡ್ಕೊಂಡೆ ಅಮ್ಮ, ಏನೆಲ್ಲ ಮಾಡೋಕ್ಕಾಯ್ತು ನಿನ್ನಿಂದ ಅಂತ ಹೇಳಿ ಶಕ್ತಿ ಪ್ರಶ್ನೆ ಆಡ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಏನು ಮಾಡಿದೆ ಅಂತ ಗೊತ್ತಿದೆ ಅಂತ ಅನ್ಕೋತೀನಿ. ಕತ್ಲಲ್ಲಿ ಕೂತಿರೋ ಅಣ್ಣ ತಂಗಿ ಇಬ್ಬರನ್ನ ಕೂಡ ಹೊರಗಡೆ ತೆಗ್ದಿರೋಳು ನಾನು. ಅಂಥದ್ರಲ್ಲಿ ನಿಮ್ಮ ಮುಖವಾಡನ್ನು ಹೊರಗಡೆ ತೆಗಿಯೋಕ್ಕಾಗೋದಿಲ್ವಾ? ಹೌದು, ಈ ಬಾರಿ ನಾವು ಸೋತಿರಬಹುದು. ಹಾಗನ್ನು ಮಾತ್ರಕ್ಕೆ ಇನ್ನೂ ನಮ್ಮ ಹೋರಾಟವನ್ನು ಬಿಟ್ಟಿಲ್ಲ. ಖಂಡಿತ ಎಂದೂ ಕೂಡ ಒಳ್ಳೆಯವ್ರಿಗೆ ಕೆಟ್ಟದ್ದಾಗಿರೋ ಚರಿತ್ರೆನೇ ಇಲ್ಲ. ಒಳ್ಳೆಯವ್ರಿಗೆ ಎಂದೂ ಕೂಡ ಒಳ್ಳೆಯದೇ ಆಗತ್ತೆ, ನ್ಯಾಯ ಗೆಲ್ಲತ್ತೆ, ಧರ್ಮ ನಿಲ್ಲತ್ತೆ. ಖಂಡಿತವಾಗ್ಲೂ ನಿಮ್ಮಂಥ ಅನ್ಯಾಯ ಮಾಡೋರಿಗೆ, ಅಧರ್ಮಿಗಳಿಗೆ ಖಂಡಿತವಾಗ್ಲೂ ಕೂಡ ಶಿಕ್ಷೆ ಕೊಡಿಸ್ದೆ ನಾನು ಬಿಡುವುದಿಲ್ಲ. ನನ್ನ ತಂದೆ ಸಾವಿಗೆ ಕಾರಣ ಆದವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಸಂಧ್ಯಾ ನನಗೆ ಸಂಬಂಧಪಟ್ಟಿರಲಿಲ್ಲ. ಆದರೂ ಅವಳನ್ನು
ನಾನು ಕಾಪಾಡೋಕ್ಕೆ ಎಷ್ಟು ಟ್ರೈ ಮಾಡಿದೆ, ಜೊತೆಗೆ ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನನ್ನ ಪ್ರಾಣನೇ ಒತ್ತುಕಿಟ್ಟೆ. ಅಂಥದ್ರಲ್ಲಿ ನನ್ನ ಮಾವ ಜಿ ಪಿ ಪಾಟೀಲ್ಗೆ ಅನ್ಯಾಯ ಆಗೋದಕ್ಕೆ ನಾನು ಸುಮ್ಮನೆ ಬಿಡ್ತೀನ? ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಾವ ಜಿ ಪಿ ಪಾಟೀಲ್ಗೆ ಅನ್ಯಾಯ ಆಗೋದಕ್ಕೆ ನಾನು ಸುಮ್ಮನೆ ಬಿಡುವುದಿಲ್ಲ. ಅವರ ಸೊಸೆ ನಾನಿದ್ದೀನಿ. ನನ್ನ ಮಾವನನ್ನು ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ. ನಿಮ್ಮಂಥ ಗೋಮುಖ ವ್ಯಾಘ್ರಗಳಿಗೆ ಶಿಕ್ಷೆ ಕೊಡಿಸ್ತೀನಿ. ಇದಂತೂ ಶತಸಿದ್ಧ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾಳೆ. ಇತ್ತ ಕಡೆ ಶಕ್ತಿ ಸರಿ ಆಯಿತು, ನೋಡೇ ಬಿಡೋಣ. ನೋಡು ಜಿ ಪಿ, ನಾನೀಗ ಹೋಗ್ತಾ ಇದ್ದೀನಿ, ಸ್ವಲ್ಪ ನಿನ್ನ ಸೊಸೆಗೆ ಹೇಳು ಅಂತ ಹೇಳಿ ಸನ್ನೆ ಮಾಡಿ ಅಲ್ಲಿಂದ ಹೋಗ್ತಾರೆ. ಜಿ ಪಿಯನ್ನು ಎದುರಿಸ್ತಾರೆ. ಇತ್ತ ಕಡೆ ಭಾರ್ಗವಿ, ದಯವಿಟ್ಟು ಮಾವ, ಇವತ್ತು ನಿಮ್ಮ ಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ. ನೀವು ಹೇಗೆ ಗಾಯತ್ರಿ ದೇವಿಯನ್ನು ನಂಬಿ ಮೋಸ ಹೋದರು, ಹಾಗೆ ನಾನು ಕೂಡ ಗಾಯತ್ರಿ ದೇವಿಯನ್ನು ನಂಬಿ ಮೋಸ ಹೋಗಿದ್ದೇನೆ. ಹಾಗಂದು ಮಾತ್ರಕ್ಕೆ ನಾನು ಸುಮ್ಮನೆ ಕೂತಿಲ್ಲ. ನಿಮ್ಮನ್ನು ಇಲ್ಲಿಂದ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ. ಅದಕ್ಕೋಸ್ಕರ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಏನು ಗೊತ್ತಿದ್ವು ಗಾಯತ್ರಿ ದೇವಿ ಬಗ್ಗೆ ಅದನ್ನು ತಿಳಿಸಿ. ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ವಿಷಯ ಆಗತ್ತೆ ಅಂತ ಹೇಳಿದಾಗ ಇಲ್ಲಿ ಜೆ ಪಿ, ನನ್ನ ನೀನು ಕೇಳಬೇಡ. ನಾನು ಏನೇ ಹೇಳಿದ್ರು ನಿನ್ಗೇನು ತೋಚುತ್ತೋ ಅದನ್ನೇ ಮಾಡು. ನಾನು ಯಾರನ್ನ ಕೂಡ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಮನೆ ಊಟ ತಂದರೂ ಕೂಡ ನಾನು ಮನೆ ಊಟನ ತಿನ್ನೋದಿಲ್ಲ ಅಂತ ಕೂಡ ಹೇಳಿಬಿಡ್ತಾರೆ. ಇತ್ತ ಕಡೆ ಅರ್ಜುನ್ ಅಪ್ಪನನ್ನು ಹೇಗೆ ಬಿಡಿಸ್ಕೊಂಡು ಬರುವುದು ಅಂತ ಹೇಳಿ ಕೇಸ್ ಸ್ಟಡಿ ಮಾಡ್ತಿದ್ದಾರೆ. ಅಲ್ಲಿಗೆ ಭಾರ್ಗವಿ ಹೋಗಿ ಅರ್ಜುನನ್ನ ಮನನ ಓಲೈಸ್ತಾರೆ. ಅರ್ಜುನ್ಗೆ ಅರ್ಥ ಮಾಡಿಸ್ತಾರೆ. ಅರ್ಜುನ್ ಕೂಡ ಭಾರ್ಗವಿಯನ್ನು ಅರ್ಥ ಮಾಡ್ಕೋತಾರೆ. ಬಟ್ ಅದರ ನಡುವೆ ಬಂದಂಥ ವೃಂದ ಹೇಳಿದಂಥ ಮಾತು ಮತ್ತೆ ಅರ್ಜುನ್ ಮನವನ್ನು ಕೆಡಿಸ್ಬಿಡುತ್ತೆ. ಯಾಕಂದರೆ ಇಲ್ಲಿ ಭಾರ್ಗವಿ ಬಂದಿರೋದೇ ಮಾವನ ವಿರುದ್ಧವಾಗಿ ಸಂಚು ಮಾಡೋದಕ್ಕೆ. ನೀನು ಏನು ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ಯಾ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ವಿರುದ್ಧವಾಗಿ ತನ್ನ ಬಲಿಯನ್ನು ಎಣಿಯೋದಕ್ಕೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಬಿಡ್ತಾರೆ. ಇದರಿಂದಾಗಿ ಅರ್ಜುನ್ ಭಾರ್ಗವಿ ಮೇಲೆ ವಿಶ್ವಾಸವನ್ನು ಕಳ್ಕೊತಾರೆ. ಈ ಕೇಸ್ಗೆ ಎಂಟ್ರಿ ಕೊಡಬೇಡಿ ಅಂತ ಕೂಡ ಹೇಳ್ತಿದ್ದಾರೆ. ಇತ್ತ ಕಡೆ ಅರ್ಜುನ್ನ ಟ್ರಸ್ಟ್ಗೆ ಸಂಬಂಧಪಟ್ಟವರನ್ನು ಭೇಟಿ ಮಾಡಿ ಒಂದಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅವರು ಕೂಡ ಇಲ್ಲಿ ಜೆ ಪಿ ಮೋಸ್ಕರ ಅವನನ್ನು ನಂಬಿ ಮೋಸ ಹೋದ್ವಿ, ಮಕ್ಳಿಗೆ ತೊಂದರೆ ಆಯಿತು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಎಲ್ಲರೂ ಯಾಕೆ ಬರ್ತಿದ್ದಾರಾ ಈ ರೀತಿ ಕೇಳೋದಕ್ಕೆ? ಆಲ್ರೆಡಿ ಭಾರ್ಗವಿ ಅನ್ನೋರು ಬಂದಿದ್ರು ಅಂತ ಹೇಳ್ತಾರೆ. ಇಲ್ಲಿ ನಿಜಕ್ಕೂ ಅರ್ಜುನ್ಗಿಂತ ಒಂದು ಹೆಜ್ಜೆ ಮುಂದಾಗಿ ಭಾರ್ಗವಿ ನಿಂತಿದ್ದಾಳೆ. ತನ್ನ ಮಾವನ್ನ ಕಾಪಾಡಬೇಕು ಅಂತ ಹೇಳಿ ಆಕೆ ಹಗಲು ರಾತ್ರಿ ಪ್ರಯತ್ನ ಪಡ್ತಿದ್ದಾರೆ. ಅತ್ತ ಕಡೆ ಗಾಯತ್ರಿ ದೇವಿಯ ಫಿಂಗರ್ ಪ್ರಿಂಟ್ಸನ್ನು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಆಕೆಯ ಫಿಂಗರ್ ಪ್ರಿಂಟ್ಸ್ ಮುಖಾಂತರ ಯಾವುದಾದ್ರೂ ಬ್ಯಾಂಕ್ ಅಕೌಂಟ್ ಓಪನ್ ಆಗಬಹುದಾ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೂ ಕೂಡ ಭಾರ್ಗವಿ ಮುಂದಾಗ್ತಿದ್ದಾಳೆ. ಇತ್ತ ಕಡೆ ಗಾಯತ್ರಿ ದೇವಿ ಕೂಡ ಇಲ್ಲಿ ಭಾರ್ಗವಿ ಅರ್ಜುನ್ ಇಬ್ಬರು ಕೂಡ ಜೆ ಪಿಯನ್ನು ಬಿಡಿಸ್ಕೊಂಡು ಬರುವುದಕ್ಕೆ ಒದ್ದಾಡ್ತಿದ್ದಾರೆ. ಖಂಡಿತ ಅವರು ಸ್ಟ್ರಾಂಗ್ ಆಗಿ ಬಂದೇ ಬರ್ತಾರೆ. ಜೆ ಪಿಯನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತಾರೆ. ಹಾಗಾಗಿ ನಾವು ಸ್ಟ್ರಾಂಗ್ ಲಾಯರನ್ನು ಅವರ ವಿರುದ್ಧ ಇಡಬೇಕಾಗತ್ತೆ ಅಂತ ಹೇಳಿ ಮಾತುಕತೆ ಆಡ್ತಿದ್ದಾರೆ. ಫೈನಲಿ ಇಲ್ಲಿ ಗಾಯತ್ರಿ ದೇವಿಯ ಪರವಾಗಿ ಅರ್ಜುನ್ ಮತ್ತು ಭಾರ್ಗವಿಯ ವಿರುದ್ಧವಾಗಿ ಒಂದು ಸ್ಟ್ರಾಂಗ್ ಲಾಯರ್ ಎಂಟ್ರಿ ಕೊಡ್ತಿದ್ದಾರೆ. ಇತ್ತ ಕಡೆ ಕೋರ್ಟ್ ರೂಮ್ ಮತ್ತೆ ಶುರುವಾಗ್ತದೆ. ಫೈನಲಿ ಜೆ ಪಿ ಇಷ್ಟು ದಿನ ಕೋರ್ಟ್ನಲ್ಲಿ ವಾದ ಮಾಡಿ ಬೇರೆಯವ್ರನ್ನ ಹೊರಗಡೆ ಬಿಡಿಸ್ತಾ ಇದ್ರು, ಒಳಗಡೆ ಕಳಿಸ್ತಾ ಇದ್ರು. ಆದರೆ ಇವತ್ತು ಜೆ ಪಿನೇ ಆ ಕಟಕಟೆ ಮೇಲೆ ನಿಂತು ತಪ್ಪಿತಸ್ಥನಾಗಿ ತಲೆ ತಗ್ಗಿಸ್ಬೇಕಾಗಿದೆ. ಇಲ್ಲಿ ಅರ್ಜುನ್ ಬಿಡಿಸ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಬಟ್ ಭಾರ್ಗವಿ ಅಂತೂ ಖಂಡಿತ ಮಾವನನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ. ಬಟ್ ಹೇಗೆ ಅಂತೂ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು